ಮಂಗಳೂರು ನಗರ ಪೊಲೀಸ್ ಸಹಭಾಗಿತ್ವ ಮತ್ತು ಮೇಕ್ ಎ ಚೇಂಜ್ ಫೌಂಡೇಶನ್ ವತಿಯಿಂದ ನಶೆ ಮುಕ್ತ ಮಂಗಳೂರು ಅಭಿಯಾನವನ್ನು ನಗರದ ಟಿಎಂಎ5 ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಡಿಸೆಂಬರ್ 27ರಂದು ಆಯೋಜಿಸಲಾಗಿದೆ ಎಂದು ಮೇಕ್ ಎ ಚೇಂಜ್ ಫೌಂಡೇಶನ್ನ ಸ್ಥಾಪಕರು ಮತ್ತು ಮುಖ್ಯಸ್ಥರಾದ ಸುಹೇಲ್ ಕಂದಕ್ ಅವರು ಹೇಳಿದರು. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಶೆ ಮುಕ್ತ ಮಂಗಳೂರು ಅಭಿಯಾನವನ್ನು 102 ಕಾರ್ಯಕ್ರಮಗಳ ಸಹಿತ ಬೃಹತ್ ಮಟ್ಟದಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ಜಿಲ್ಲಾ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ, ಪೊಲೀಸ್ ಆಯುಕ್ತರಾದ ಸುಧೀರ್ ರೆಡ್ಡಿ ಸಹಿತ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಇದರಲ್ಲಿ ಮಂಗಳೂರು ಬಿಷಪ್ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಮತ್ತು ಮಂಗಳೂರು ಮುಸ್ಲಿಂ ಧಾರ್ಮಿಕ ಮುಖಂಡರು ಅಭಿಯಾನದೊಂದಿಗೆ ಸೇರಿಕೊಳ್ಳಲಿದ್ದಾರೆ ಎಂದು ಹೇಳಿದರು. ಮಂಗಳೂರು ಪೊಲೀಸ್ ಸಹಭಾಗಿತ್ವದಲ್ಲಿ ಡಿಸೆಂಬರ್ 27ನೇ ತಾರೀಕಿನಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಗೌರವಯುತವಾಗಿ ರಾಜ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಜೊತೆಗೆ ಮಂಗಳೂರು ನಗರ ಸಂಸದರಾದಂಥ ಬ್ರಿಜೇಶ್ ಚೌಟರ್ ಅವರು, ಮಂಗಳೂರು ಪೊಲೀಸ್ ಕಮಿಷನರ್ ಡಾಕ್ಟರ್ ಶ್ರೀ ಸುಧೀರ್ ಕುಮಾರ್ ರೆಡ್ಡಿ ಅವರು ಹಾಗೂ ಇತರ ಧಾರ್ಮಿಕ ಮುಖಂಡರುಗಳ ನೇತೃತ್ವದಲ್ಲಿ ಕಾರ್ಯಕ್ರಮವು ನಡೆಯಲಿದೆ. ತಮಗೆ ಇನ್ನೊಂದು ಮಾಹಿತಿ ಏನಂತ ಹೇಳಿದರೆ, ನಾವು ಡ್ರಗ್ಸ್ ಮುಕ್ತ ಮಂಗಳೂರು ಅಭಿಯಾನದ ಭಾಗವಾಗಿ ಈಗಾಗಲೇ 6 ಅಭಿಯಾನಗಳನ್ನು ವಿವಿಧ ನಗರದ ಕಾಲೇಜ್ಗಳಲ್ಲಿ ನಡೆಸಿದ್ದು, ಅದರ ಜೊತೆಗೆ 2 ಫ್ಲ್ಯಾಶ್ ಮಾಬನ್ನು ನಗರದ ಪ್ರತಿಷ್ಠಿತ ಮಾಲ್ನಲ್ಲಿ ನಡೆಸಿದ್ದೇವೆ. ಅದೇ ರೀತಿ ಸುಮಾರು 2000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪೋಸ್ಟರ್ ಅಭಿಯಾನವನ್ನು ಕೂಡ ಈ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಗರದಲ್ಲಿ ನಡೆಸುವುದರ ಜೊತೆಗೆ LED ಮೂಲಕ ಡ್ರಗ್ಸ್ನಿಂದ ಆಗುವ ಅನಾಹುತಗಳು ವಿದ್ಯಾರ್ಥಿ ಸಮೂಹದ ಮೇಲೆ, ಯುವ ಜನತೆಯ ಮೇಲೆ ಏನೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ಗಳು ಆಗುತ್ತದೆ ಎಂಬುದರ ಬಗ್ಗೆ ಕೂಡ 2-3 LED ವೆಹಿಕಲ್ಗಳು ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ, ಕರಾವಳಿ ಉತ್ಸವದಲ್ಲಿ ಮತ್ತು ಮಾಲ್ನ ಹೊರಗಡೆ, ಅದೇ ರೀತಿ ಬೀಚ್ ಉತ್ಸವದಲ್ಲಿ ಬಹಳ ಯಶಸ್ವಿಯಾಗಿ ಪ್ರದರ್ಶಿಸಿ ಒಂದು ಅರಿವನ್ನು ಕೂಡ ಜಾಗೃತಿಯನ್ನು ಮೂಡಿಸುವಲ್ಲಿ ನಾವು ಇಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮವು ಮುಂದೆ ಒಟ್ಟಿಗೆ 102 ಕಾರ್ಯಕ್ರಮಗಳನ್ನು ನಾವು ನಡೆಸಲಿದ್ದು, ನಗರದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು ಎಲ್ಲ ವಿದ್ಯಾ ಸಂಸ್ಥೆಗಳು, ಅದರ ಜೊತೆಗೆ ಹಾಸ್ಪಿಟಲ್ಗಳ ನೇತೃತ್ವದಲ್ಲಿ ಸಹಯೋಗದಲ್ಲಿ ಜನರಿಗೆ ಅರಿವನ್ನು ಹೇಳಿಕೊಡುವ ಕೆಲಸವನ್ನು ನಾವು ಮಾಡಲಿದ್ದೇವೆ. ಸೈಕಾಲಜಿಸ್ಟ್ ಡಾಕ್ಟರ್ ರುಕ್ಸಾನಾ ಮಂಗಳೂರು ಅವರು ಮಾತನಾಡಿ, ನಶೆ ಮುಕ್ತ ಮಂಗಳೂರು ಜಾಗೃತಿ ಮೂಡಿಸುವುದು ಮತ್ತು ಸೃಜನಾತ್ಮಕ ಸಮಾಜವನ್ನು ಕಟ್ಟುವ ಉದ್ದೇಶವನ್ನು ಹೊಂದಿದ್ದು, ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರವಾಗಿ ನಡೆಯಬೇಕಾಗಿದೆ ಎಂದು ಹೇಳಿದರು. ಬೇಸಿಕ್ಲಿ ಐ ಆಮ್ ಎ ಸ್ಪೆಷಲ್ ಕೌನ್ಸಿಲರ್ ಫಾರ್ ಡ್ರಗ್ ಅಡಿಕ್ಟ್ಸ್. ನನಗೆ ಈ ವರ್ಷ ಸೇರಿದರೆ ನೆಕ್ಸ್ಟ್ 2026 ಬಂದರೆ 40 ವರ್ಷ ಆಗ್ತದೆ ಈ ಒಂದು ಫೀಲ್ಡಲ್ಲಿ. ಸ್ಪೆಷಲಿ ಅಡಿಕ್ಷನ್ ಅಂತ ಏನಂತ ಹೇಳೋ ಒಂದು ಇದರಲ್ಲಿ ನಾವು ಪ್ರತಿ ಟೈಮ್ ಫೇಲ್ಡ್ ಆಗಿದ್ದೀವಿ. ಅದು ನಾವು ಒಪ್ಕೊಳ್ಬೇಕು. ಪ್ರತಿ ಟೈಮ್ ನಾವು ಫೇಲ್ಡ್ ಆಗಿದ್ದೀವಿ. ಯಾಕಂತ ಹೇಳಿದರೆ, ಫಸ್ಟ್ ಟೈಮ್ ನಾವು ಅಲ್ವಾಸ್ನಲ್ಲಿ 2003, 4, 5ನಲ್ಲಿ ನಾವು ಪ್ರೋಗ್ರಾಮ್ ಕೊಡುವಾಗ ಐ ಥಿಂಕ್ ಹಾರ್ಡ್ಲಿ ಅರೌಂಡ್ 10,000 ಇಡೀ ಇದರಲ್ಲಿ 10,000 ಮಕ್ಕಳು ಮತ್ತು ಅಡಲ್ಟ್ಸ್ ಅಡಿಕ್ಟ್ ಆಗಿದ್ರು. ಇವತ್ತು ಅದೇ 10,000 ಮಕ್ಕಳು ಹೋಗಿ 5-6 ಲಕ್ಷ ಜಾಸ್ತಿ ಮಕ್ಕಳಾಗಿದ್ದಾರೆ. ಬಟ್ ಇವರೆಲ್ಲ ಎಡಿಕ್ಟ್ಸ್ ಅಂತ ಹೇಳಲಿಕ್ಕಾಗಲ್ಲ. ಅಡಿಕ್ಷನ್ ಅಂತ ಏನಂತ ಹೇಳಿದರೆ, ಒಂದು ಮುಖ್ಯ ಭಾಗ್ಯ ನಾವು ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಇರೋದಂತ ಹೇಳಿದರೆ, ಅಡಿಕ್ಷನ್ ಎಂಬ ಒಂದು ರೋಗ ಏನಿದೆ ಅದು ಒಂದು ದಿವಸ ಅಥವಾ ಒಂದು ವರ್ಷದಲ್ಲಿ ಅವನು ಅಡಿಕ್ಟ್ ಆಗಲ್ಲ. ಹಾಗಾದರೆ ಡ್ರಗ್ಸ್ ಯಾರಿಗೆ ಎಕ್ಸ್ಪೋಸ್ ಆಗಿದೆ, ಡ್ರಗ್ಸ್ಗೆ ಯಾರು ಕೈ ರಾ ಹ್ಯಾಂಡ್ಸ್ ಆಗಿದ್ದಾರೆ, ಅವರಲ್ಲಿ ಹೆಚ್ಚು ನಮಗೆ ಪ್ರಾಬ್ಲಮ್ ಬರೋದೇನಂತ ಹೇಳಿದರೆ ಎಕ್ಸಸ್ ಆಫ್ ಡ್ರಗ್ಸ್, SSD ಆಗ್ತದೆ, ಸಡನ್ ಸ್ನಿಫಿಂಗ್ ಡೆತ್. ಈಗ ಅದೇ ಇದರಲ್ಲಿ ನೀವು ಫಸ್ಟ್ ಇದರಲ್ಲಿ ನೀವು 90sನಲ್ಲಿ ನೋಡ್ತಾ ಇದ್ರೆ ನೋಡೋದು, ಒಂದು ಬಾಟಲ್ ಬರ್ತಾ ಇತ್ತು ವೈಟರ್ ಅಂತ, ಬಾಟಲ್ 2 ಬಾಟಲ್ ಬರ್ತಾ ಇತ್ತು, ಒಂದು ವೈಟ್ ಮತ್ತು ಒಂದು ನೀರು, ಅದೆರಡು ಮಿಕ್ಸ್ ಮಾಡಿ ಇದು ಮಾಡ್ತಾ ಇರೋದು. ಸುದ್ದಿಗೋಷ್ಠಿಯಲ್ಲಿ ಬಾರ್ನ್ ಅಗೇನ್ ರಿಕವರಿ ಸೆಂಟರ್ನ ಸಹಸ್ಥಾಪಕರಾದ ಗುರುಪ್ರಸಾದ್, ಮೇಕ್ ಎ ಚೇಂಜ್ ಫೌಂಡೇಶನ್ನ ಸಹಸ್ಥಾಪಕರಾದ ಬಶೀರ್ DX, ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ ರಾಜ್ಯ ಸಂಯೋಜಕರಾದ ದಿನೇಶ್ ಮೂಳೂರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, V4 ನ್ಯೂಸ್, ಮಂಗಳೂರು.